ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ಸ್ ಟು ಸ್ಯಾಂಡೀಸ್ ವರ್ಲ್ಡ್. ಇವತ್ತಿನ ಬ್ಲಾಗ್ನಲ್ಲಿ ನಾನು ಏನು ಹೇಳಿಕೊಟ್ಟಿದ್ದೀನಿ ಅಂದರೆ, ನಮ್ಮ ಊರ ಹತ್ತಿರ ಇರ್ತಕ್ಕಂಥ ಒಂದು ಸಣ್ಣ ಜಲಾಶಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಬೇಕಂತ ಬಂದಿದ್ದೀನಿ. ಈ ಜಲಾಶಯ ಇರೋದು ನಮ್ಮೂರಿಂದ ಒಂದು 3 ಕಿಲೋಮೀಟ್ರ್, ಕೊಪ್ಪಳ ತಾಲೂಕಿಂದ ಬರೋಬ್ಬರಿ ಒಂದು 15ರಿಂದ 16 ಕಿಲೋಮೀಟ್ರ್ ದೂರದಲ್ಲಿದೆ. ಮುದ್ಲಾಪುರ ಅನ್ನೋ ಒಂದು ಗ್ರಾಮದಲ್ಲಿದೆ. ಈ ಜಲಾಶಯ ನಿರ್ಮಾಣ ಆಗಿದ್ದು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದ ಕಾಲದಲ್ಲಿ. ಇದರ ಇನಾಗ್ರೇಷನ್ಗೂ ಕೂಡ ಅವರು ಎಸ್ ಎಂ ಕೃಷ್ಣ ಅವರೇ ಬಂದಿದ್ದು ನಮ್ಮ ಬಾಲ್ಯದ ನೆನಪು. ಈ ಜಲಾಶಯದಿಂದ ಮುದ್ಲಾಪುರ, ಕಿನ್ನಾಳ, ಮಾದನೂರು, ನರೇಗಲ್, ಚಿಲುವಾಡಿ ಅನ್ನೋ ಒಂದಿಷ್ಟು ಹಳ್ಳಿಗಳು, ಒಂದು 6-7 ಹಳ್ಳಿಗಳಿಗೆ ನೀರಾವರಿಯ ವ್ಯವಸ್ಥೆ ಆಗಿದೆ. ಮತ್ತು ಒಂದಿಷ್ಟು ಸುತ್ತಲೂ ಇರೋವಂಥ ಒಂದಿಷ್ಟು ಹಳ್ಳಿಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಮಾಡ್ತದೆ. ಮಳೆಗಾಲದಲ್ಲಿ ಸಂಪೂರ್ಣವಾಗಿ ಭರ್ತಿಯಾಗುವಂಥ ಈ ಜಲಾಶಯ 8,330 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿಯನ್ನು ಸೌಲಭ್ಯವನ್ನು ಕೊಟ್ಟಿದೆ. 47 TMC ನೀರು ಸಂಗ್ರಹಣಾ ಸಾಮರ್ಥ್ಯ ಹೊಂದಿರತಕ್ಕಂಥ ಈ ಜಲಾಶಯ ಟೋಟಲ್ಲು 937 ಹೆಕ್ಟೇರ್ ಪ್ರದೇಶದಲ್ಲಿ ಹರಡಿದೆ. ಈ ಜಾಗದಲ್ಲಿ 255 ಮನೆಗಳನ್ನು ಹೊಂದಿರತಕ್ಕಂಥ ಒಂದು ಪುಟ್ಟ ಹಳ್ಳಿ, ಅರಕೇರಿ ಅನ್ನೋ ಒಂದು ಹಳ್ಳಿ ಮುಳುಗಡೆ ಆಗಿದೆ. ಅದನ್ನು ಈಗ ಸ್ಥಳಾಂತರ ಮಾಡಲಾಗಿದೆ. ಪ್ರತಿ ಸಾರಿ ಈ ಜಲಾಶಯದ ಕಡೆ ಬಂದಾಗ ನಮ್ಮ ಬಾಲ್ಯದ ನೆನಪುಗಳು ನೆನಪಾಗ್ತವೆ. ಸ್ಕೂಲಿಂದ ನಮ್ಮ ಟೀಚರ್ಸು ನಮ್ಮನ್ನೆಲ್ಲ ಈ ಜಲಾಶಯದ ಕಡೆ ಒನ್ ಡೇ ಪಿಕ್ನಿಕ್ ಅಂತ ಹೇಳಿ ಕರ್ಕೊಂಡು ಬರೋರು. ಆವಾಗ ಬಂದಾಗ ನಾವು ಮನೆಯಿಂದ ಮಂಡಕ್ಕಿ, ಚಕ್ಲಿ ಅಂತ ಹೇಳಿ ಒಂದಿಷ್ಟು ಕುರುಕುಲು ತಿಂಡಿಗಳನ್ನು ಮಾಡ್ಕೊಂಡು ಬರ್ತೀವಿ. ಎಲ್ಲ ಸ್ನೇಹಿತರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ, ತಿಂದ್ಕೊಂಡು, ಆಡಿಕೊಂಡು, ಮರಕೋತಿ ಆಟ, ಆ ಆಟ, ಈ ಆಟ ಅಂಥೇಳಿ ಆಡಿ ಸಂಜೆವರೆಗೂ ಎಂಜಾಯ್ ಮಾಡಿ ಒಂದೊಳ್ಳೆ ಟೈಮನ್ನು ಸ್ಪೆಂಡ್ ಮಾಡಿ ಮನೆ ಕಡೆ ಹೋಗ್ತಾಯಿದ್ವಿ. ಈ ಚಿಕ್ಕವಾದಂಥ ಒಂದು ಪಿಕ್ನಿಕ್ಕು ನಮಗದು ಆ ಟೈಮ್ದಲ್ಲಿ ದೊಡ್ಡ ಸಂತೋಷದ ಕ್ಷಣ ಆಗಿತ್ತು. ಆ್ಯಂಡ್ ಗೈಸ್, ಇದಾಗಿತ್ತು ಇವತ್ತಿನ ನನ್ನ ಮಿನಿ ವ್ಲಾಗ್. ಥ್ಯಾಂಕ್ ಯು.